ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ವಿಕೆ ಡೈರೀಸ್. ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೆಣಸಿನ್ಕಾಯಿ, ಟೊಮೊಟೊ ರುಬ್ಬಿಟ್ಟು ಇಟ್ಕೊಂಡಿದ್ದೀನಿ. ಮತ್ತು ಅದ್ರ ಜೊತೆ ಒಂದು ನಿಂಬೆಹಣ್ಣು ಸಹ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ನಾನು ಬಾಣಲಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದು ಈರುಳ್ಳಿ ಹಚ್ಕೊಂಡಿದ್ನಲ್ಲ, ಅದು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು. ಮತ್ತು ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ನೆಕ್ಸ್ಟ್ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಾನು 4 ಮೆಣಸಿನ್ಕಾಯಿ ಹಚ್ಕೊಂಡಿದ್ದೆ, ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಮೆಣಸಿನ್ಕಾಯಿ ಫ್ರೈ ಆಗಿರಬೇಕು, ಆವಾಗ ನನಗೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ. ಹಸಿ ಇದ್ದರೆ ಇಷ್ಟ ಆಗೋದಿಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಸಿ ಹೋಗೋರು ಫ್ರೈ ಮಾಡಿಕೊಂಡೆ. ಅದ್ರ ಜೊತೆ ಟೊಮೊಟೊ ರುಬ್ಬಿಟ್ಕೊಂಡಿರೋದು ಸಹ ಹಾಕಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ. ಟೊಮೊಟೊ ಎಣ್ಣೆ ಬಿಟ್ಕೊಂಡಾದ್ಮೇಲೆ ಪುದೀನ ಇದೆ, ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ. ನಾನು ಹಾಕಿದ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಫ್ರೈ ಆಯಿತು. ಫ್ರೈ ಆದಮೇಲೆ ನಾನು ಚಿಕನ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ತೊಳೆದಿರಬೇಕು ಚಿಕನ್ನ. ತೊಳೆದ್ಬಿಟ್ಟು ಆಫ್ಟರ್ ನಾವೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟು, ಮೆಣಸಿನ್ಕಾಯಿ, ಪುದೀನ ಎಲ್ಲ ಹಾಕಿ, ಟೊಮೊಟೊ ಎಲ್ಲ ಹಾಕಿ ಫ್ರೈ ಮಾಡಿರ್ತೀವಲ್ಲ, ಅದ್ರ ಜೊತೆ ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೀರು ಹಾಕ್ಬಾರ್ದು ಯಾವುದೇ ಕಾರಣಕ್ಕೂ. 1/2 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ರೆಡಿಮೇಡ್ ಸುಕ್ಕ ಪೌಡರ್ನ 2 ಸ್ಪೂನ್ ಹಾಕಿದ್ದೀನಿ. ಅದು ವಿಡಿಯೋ ಮಾಡಿಲ್ಲ ಹಾಕಬೇಕಾದ್ರೆ. ಸುಕ್ಕ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಆಫ್ಟರ್ 1 ಗ್ಲಾಸ್ ವಾಟರ್ನ ಬಾಣಲೆಗೆ ಹಾಕ್ತಾಯಿದ್ದೀನಿ. ಆಮೇಲಿಂದ ಮಿಕ್ಸ್ ಮಾಡ್ತಾಯಿದ್ದೀನಿ. ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ಇಲ್ಲಿವರೆಗೂ ಚಿಕನ್ನೇ ಮಾಡಿಲ್ದವರು ಚಿಕನ್ ಮಾಡೋದು ಕಲ್ತ್ಕೊಂಡು ಚಿಕನ್ ಮಾಡ್ತಾಯಿದ್ದೀನಿ. ಅದು ಫಸ್ಟು ಅಟೆಂಪ್ಟಲ್ಲೇ ಟ್ರೈ ಮಾಡ್ತಾಯಿದ್ದೀನಿ. ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ. ಆಫ್ಟರ್ 10 ಮಿನಿಟ್ಸ್ ಕುಕ್ ಮಾಡೋದಕ್ಕೆ ಬಿಡ್ತಾಯಿದ್ದೀನಿ. ಎಲ್ಲ ಮಸಾಲೆ ಬಿಟ್ಕೊಂಡು ಎಲ್ಲ ಚೆನ್ನಾಗಿ ಕುಕ್ಕಾಗಿ ರೆಡಿ ಆಯಿತು. ನನ್ನ ಸ್ಟೈಲಲ್ಲಿ ಚಿಕನ್ ಸುಕ್ಕ ರೆಡಿ ಆಯಿತು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಆಫ್ಟರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಚಿಕನ್ ಸುಕ್ಕ ರೆಡಿ ಆಯಿತು. ತಟ್ಟೆಗೆ ರೈಸ್ ಹಾಕ್ಬಿಟ್ಟು ಹಾಕ್ಕೊಡ್ತಾಯಿದ್ದೀನಿ ತಿನ್ನೋದಕ್ಕೆ. ಸೀರಿಯಸ್ಲಿ ಆ ವಿಡಿಯೋ ಮಾಡಿಲ್ಲ, ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಚಿಕನ್ ಸುಕ್ಕನ. ತುಂಬ ಸಖತ್ತಾಗಿ ಬಂದಿತ್ತು.